ರಂಗಮ್ಮ ಕಾಫಿ ತಗೊಂಬನ್ನಿ. ಕಾಫಿ. ಇದೇನು ಕಾಫಿ ನೀನು ತಗೊಂಬಂದೆ? ರಂಗಮ್ಮ ಮಾರ್ಕೆಟ್ಗೆ ಹೋಗಿದ್ದಾಳೆ. ನಿಮ್ಮ ಅಕ್ಕನ ಫೋಟೋಗಳನ್ನ ತೆಗೆದು ಬಿಸಾಕಿ ಅವಳು ಬರೆದಿರೋ ಪತ್ರ ಮಾತ್ರ ಯಾಕೆ ಬಿಸಾಕಿಲ್ಲ ಅಂತ ನೋಡ್ತಾ ಇದೀಯಾ? ಅದ್ ನನ್ ಕೈಲಿ ಆಗಲ್ಲ. ಯಾಕಂದ್ರೆ ನಾ ಮೊದಲು ಪ್ರೀತಿಸಿದ್ದು ಈ ಪತ್ರನೇ. ಈ ಪತ್ರ ಬರೆದಿದ್ದು ನಿಮ್ಮ ಅಕ್ಕನೇ ಅಂತ ಗೊತ್ತಾದ್ಮೇಲೆ ನಾನು ಅವಳನ್ನ ಪ್ರೀತಿಸಿದೆ. ನಿಮ್ಮ ಅಕ್ಕನ ಫೋಟೋಗಳನ್ನ ಬಿಸಾಕಿದ ಮರುಕ್ಷಣನೇ ಅವಳ ಮುಖನ ಮರ್ತೆ. ಆದ್ರೆ ಈ ಮನಸ್ಸಲ್ಲಿ ಹಚ್ಚಾಗಿರೋ ಆ ಅಕ್ಷರಗಳನ್ನ, ಅದರಲ್ಲಿರೋ ಭಾವನೆಗಳನ್ನ ನನ್ನಿಂದ ಅಳಿಸೋಕ್ಕಾಗಲಿಲ್ಲ. ಅದಕ್ಕೆ ಬಿಸಾಕಲಿಲ್ಲ. ಅದು ಅಲ್ಲಿರೋದು ನಿಂಗೆ ಇಷ್ಟ ಅಲ್ಲ ಅಂದ್ರೆ ಅದನ್ನ ನೀನೇ ತೆಗೆದು ಬಿಸಾಕ್ಬಿಡು. ಅದಲ್ಲ ರೀ, ಈ ಪತ್ರ ಬರ್ತಿತ್ತು. ಹಲೋ. ಅರೆ ವಾಟ್ ಅ ಸರ್ಪ್ರೈಸ್. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ರು. ಬನ್ನಿ ಬನ್ನಿ. ಉತ್ತರ ಉತ್ತರ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಇಲ್ಲಿ ನೋಡು. ಉತ್ತರ ಚೆನ್ನಾಗಿದ್ಯಮ್ಮ? ಓಲ್ಡ್ ಮಾಡ್ಲು ಸಣ್ಣಗಾಗಿದೆಯಾ? ಏನಾದ್ರೂ ಸರ್ಪ್ರೈಸ್? ಇಷ್ಟ ಬೇಗ ಯಾಕೆ ಮಕ್ಕಳು? ಇನ್ನೊಂದು ಸ್ವಲ್ಪ ದಿನ ಲೈಫ್ ಎಂಜಾಯ್ ಮಾಡೋಣ. ಓಡಿಯೋ ಸಿಗಲಿ. ಅದ್ ಸರಿ, ನೀವಿಬ್ರು ಎಲ್ಲೋ ಹೊರಟಾಗಿ? ಏನಿಲ್ಲ, ಸಿನಿಮಾಗೆ ಹೋಗೋಣ ಅಂತಿದ್ವಿ. ಪರವಾಗಿಲ್ಲ, ಇನ್ನೊಂದಿನ ಹೋಗ್ತೀವಿ. ಉತ್ತರ ಹೋಗಿ ಊಟ ರೆಡಿ ಮಾಡಿ. ಯಾಕೆ ಆಶ್ಚರ್ಯವಾಗಿ ನೋಡ್ತಾ ಇದೀಯಾ? ಗೋ ಕಮಾನ್. ಬನ್ನಿ. ಬನ್ನಿ ಅಪ್ಪ. ಅಪ್ಪ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಏನಿಂದ್ರೆ ಉತ್ತರ ಉತ್ತರ ಬೇಗ ತಗೊಂಬಾ. ನೀನು ಕೂತ್ಕೊಳ್ಳೋ. ನಾನು ಆಮೇಲೆ ಊಟ ಮಾಡ್ತೀನಿ. ಟೈಮ್ ಆಗಿದೆಯಲ್ಲ, ಆಮೇಲೆ ಏನು? ಈಗಲೇ ಕೂತ್ಕೊ. ಓಹೋ, ಅಳಿಯಂದ್ರೆ ಬಡಿಸ್ತಾ ಇದ್ದಾರೆ. ಅಭ್ಯಾಸ ನೋಡಿ. ಗುಡ್ ಗುಡ್. ಸಾಕು ರೀ, ಸಾಕು. ನೀನೇನೋ ಸಾಕುರಿ ಸಾಕುರಿ ಅಂತ್ಯ. ನಿಮ್ ತಾತ ನೋಡಿದ್ರೆ ನೀನ್ ಸಣ್ಣ ಆಗಿದ್ಯಾ ಅಂತ ಹೇಳ್ತಾರೆ. ನಾನೇನೋ ನಿನ್ಗೆ ಊಟ ಆಗದೆ ಇರೋ ತರ. ತಿನ್ನು ತಿನ್ನು. ಅಂದಾಗೆ ಅಳಿಯಂದ್ರೆ ಈಗೇನಾದ್ರು ಹೊಸದಾಗಿ ಕತೆ ಕಾದಂಬರಿ ಬರೀತಾ ಇದ್ದೀರಾ? ಬರೆಯೋದಕ್ಕೆ ಪುರ್ಸದ ಎಲ್ಲಿ ಸಿಗುತ್ತೆ? ಯಾಕೆ? ನಿಮ್ ಮಗಳು ಬರೆಯಕ್ ಬಿಟ್ರೆ ತಾನೆ? ಓ ತಿನ್ನಮ್ಮ, ಅವ್ರು ಅಷ್ಟು ಹೇಳ್ತಾ ಇದಾರೆ. ಆರೋಗುತ್ತೀರಿ. ತಿನ್ನು ತಿನ್ನು ಉತ್ತರ. ತಿನ್ನು ಬೇಗ. ಇದು ಎಡಗೈಲಿ ತಿಂತಾ ಇದೀಯಾ? ಏನಿಲ್ಲಮ್ಮ, ಸುಮ್ನೆ. ಅದೇನ್ ಸುಮ್ನೆ? ಬಲ್ಗೈಲಿ ತಿನ್ನು. ನೀವ್ ಎಡಗೈಲಿ ತಿಂದ್ರೆ ಅವಳು ಬಲ್ಗೈಲಿ ತಿಂತಾಳೆ.
ತುಂಬಾ ಚೆನ್ನಾಗಿತ್ತು ಅಡಿಗೆ ಎಲ್ಲ ಅಲ್ಲ ಬಲವಂತದ ಮದ್ವೆ ಹೇಗಿರ್ತಾರೋ ಅನ್ನೋದು ಭಯ ಪಟ್ಟಿದ್ದು. ಈಗ ಅವ್ರನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಹೌದು ರೀ, ಅವರಿಬ್ಬರು ಹೊಂದಾಣಿಕೆ ಪ್ರೀತಿ ನೋಡ್ತಾ ಇದ್ರೆ ನಾವು ಅವ್ರಿಗೆ ಒಳ್ಳೇದೇ ಮಾಡಿದ್ವೇನೋ ಅಂತ ಅನ್ನಿಸ್ತಿದೆ. ಥ್ಯಾಂಕ್ ಯು ಅಳಿಯಂದ್ರೆ. ನಾವಿನ್ನು ಹೊರಡ್ತೀವಿ. ಇದೇನಿದು ಇವಾಗ ಬಂದು ಇವತ್ತೇ ಹೋಗ್ತಿದೀನಿ ಅಂತೀರಾ? ಒಂದ್ 2-3 ದಿವಸ ಇದ್ಬಿಟ್ಟು ಹೋಗಿ. ಫ್ಯಾಕ್ಟ್ರಿ ತುಂಬಾ ಕೆಲಸ ಇದೆಪ್ಪ. ಹೋಗ್ಲಿ, ಅಮ್ಮನಾದ್ರೂ ಇಲ್ಲಿ ಬಿಟ್ಟು ಹೋಗಿಪ್ಪ. ಸದ್ಯಕ್ ಮಕ್ಳೇ ಬೇಡ, ಜೀವನದ ಸವಿನ ಪೂರ್ತಿಯಾಗಿ ಸವಿಬೇಕು ಅಂತಿರೋರ್ ಮಧ್ಯೆ ನಾವ್ಯಾಕೆ? ಓಲ್ಡ್ ಮಾಡ್ಲು ಗಂಡನ್ ಧ್ಯಾನದಲ್ಲಿ ನಮ್ಮನ್ನೆಲ್ಲ ಮರ್ತ್ ಬಿಡ್ಬೇಡ. ಆಗಾಗ ಮನೆಗ್ ಫೋನ್ ಮಾಡ್ತಿರೋ. ಅಳಿಯಂದ್ರೆ ನಾವೇನ್ ಬರ್ತೀವಿ. ಉತ್ತರ ಬರ್ತೀವಮ್ಮ. ಬರ್ತೇನಮ್ಮ. ಐ ಆಮ್ ಸಾರಿ ಉತ್ತರ. ನಿಮ್ಮ ಮನೆಯವರೆಲ್ಲ ನಾವು ಸಂತೋಷವಾಗಿದ್ದೀವಿ ಅಂತ ನೋಡಕ್ ಬಂದಿದ್ರೆ ಅವ್ರ ಮನ್ಸಿಗೆ ನೋವು ಕೊಡೋಕೆ ಇಷ್ಟ ಅಲ್ಲದೆ ನಿನ್ನ ಕೈ ಹಿಡ್ಕೊಂಡು ಸ್ವಲ್ಪ ಸಲಹೆಯಿಂದ ನಡ್ಕೊಂಡೆ. ಐ ಆಮ್ ಸಾರಿ. ಹಲೋ ಹಲೋ, ಯಾರು ಮಾತಾಡಿ? ನಾನು ಉತ್ತರ, ನೀನು ಏನು? ಸಂಜೆ ಮನೆಗ್ ಬೇಗ ಬಂದ್ಬಿಡಿ. ಯಾಕೆ? ಬನ್ನಿ ಹೇಳ್ತೀನಿ. ಸರಿ. ಬರೋವಾಗ ನನ್ಗಿಷ್ಟವಾಗಿರೋ ಮೈಸೂರು ಮಲ್ಗೆ ಹೂ ತಗೊಂಡ್ ಬನ್ನಿ. ದೇವ್ರಿಗೆ ಬಿಡ್ಸೋಕಲ್ಲ, ನಾನ್ ಮಾಡ್ಕೊಳಕ್ಕೆ. ಉತ್ತರ ರೀ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. Sure. ಉತ್ತರ, ಏನ್ ಕನ್ಸ್ ಕಾಣ್ತಿದ್ಯಾ? ಅದೇನೋ ವಿಷಯ ಹೇಳ್ತೀನಿ ಅಂದ್ಯಲ್ಲ, ಏನದು? ಅದು ನಮ್ ರೂಮಲ್ಲೇ ಹೇಳ್ತೀನಿ, ನಡೀರಿ. ನಮ್ಮ ರೂಮ್ನಲ್ಲ? ಹೌದು. ಇನ್ಮೇಲೆ ನಮ್ಮಿಬ್ರದ್ದು ಒಂದೇ ರೂಮ್. ಇಸ್ ಇಟ್? ಥ್ಯಾಂಕ್ ಯು ವೆರಿ ಮಚ್. ವಾಹ್, ಕ್ಯಾ ಸೀನ್ ಹೈ. ಅಕ್ಕನ ಪ್ರೀತಿಸಿ ತಂಗಿಗೆ ತಾಳಿ ಕಟ್ಟಿದ ಗಂಡಸು ಯಾವ ಗಂಡು ಸಿಗದೆ ಅಕ್ಕನ ಗಂಡನೇ ಗತಿ ಅನ್ಕೊಂಡಿರೋ ಹೆಣ್ಣು. ಪವಿತ್ರವಾದ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಅಕ್ಕ, ಶಟ್ ಅಪ್. ನನ್ನ ಹಾಗೆ ಕರಿಬೇಡ. ಯಾವಾಗ ನನ್ ತಾಳಿನ ನಿನ್ ತಾಳಿಯಾಗಿ ಮಾಡ್ಕೊಂಡ್ಯೋ ಆವಾಗ್ಲೇ ನಮ್ಮಿಬ್ರ ಮಧ್ಯೆ ಇದ್ದ ಸಂಬಂಧ ಕಳೆದೋಯ್ತು. ಹಾಗಲ್ಲ ಅಕ್ಕ, ನಮ್ಮನೆ ಗೌರವ ಕಾಪಾಡಕ್ಕೋಸ್ಕರ ಈ ಪ್ರಿಯತಮನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಿನಗೆ ನೀನೇ ಸ್ಟೆಪ್ನಿ ಅಂತ ಸಾಬೀತು ಮಾಡ್ಕೊಂಡೆ. For more updates, like,
comment, subscribe to our channel.